ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೀಟ್ ಹೋರಾಟ ದೇಶಾದ್ಯಂತ ಹೆಚ್ಚಾಗ್ತಾ ಇದೆ. ಕೇವಲ ದೆಹಲಿ ಜಂತರ್ ಮಂತರ್ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಈ ನೀಟ್ ಕಿಚ್ಚು ಹಬ್ಬುತ್ತಾ ಇದೆ. ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನೀವು ಯಾವುದೇ ರಾಜ್ಯ ತಗೊಳ್ಳಿ, ಅಲ್ಲಿ ಪ್ರತಿಭಟನೆ. ಇಲ್ಲೂ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಪ್ರತಿದಿನ ಬೆಂಗಳೂರಿನಲ್ಲೂ ಕೂಡ ಪ್ರತಿದಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. 2000ದಿಂದ 3000 ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿದಿನ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ನಡೀತಾ ಇಲ್ಲ ಅಂತ ಅಲ್ಲ, ಅದಕ್ಕೆ ಹಲವು ರೀತಿಯಾದಂತಹ ಬಣ್ಣ ಕಟ್ತಾರೆ. ಅವ್ರು ಲೆಫ್ಟಿಸ್ಟ್ಗಳು, ಅವ್ರು ಪ್ರಗತಿಪರರು, ಅವ್ರಿಗೆ ಬೇರೆ ಕೆಲಸ ಇಲ್ಲ, ಅವ್ರಿಗೆ ಮಾಡೋಕ್ಕೇನು ಬೇರೆ ವಿಧಿ ಇಲ್ಲ ಅಂತ. ಬಟ್ ಉದ್ದೇಶ ಸರಿ ಇರುವಾಗ ಯಾರು ಮಾಡಿದ್ರೆ ಏನಂತೆ ರೀ, ಯಾರು ಸಪೋರ್ಟ್ ಮಾಡಿದ್ರೆ ಏನಂತೆ, ಅದೆಲ್ಲ ವಿಷಯ ಏನು ಅಂತಂದ್ರೆ ಎಲ್ಲೆಲ್ಲಿ ಪ್ರತಿಭಟನೆ ನಡೀತಾ ಇದೆ ಅದರ್ ದೆನ್ ಬೆಂಗಳೂರು, ದೆಹಲಿ. ಕೇರಳದಲ್ಲಿ ಕೂಡ ಪ್ರತಿಭಟನೆ ಅನ್ನೋದು ಒಂದು ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಯಾಕೆ ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಅಲ್ಲಿ ಲಾಠಿ ಚಾರ್ಜ್ ಕೂಡ ನಡೆದಿದೆ. ಕೇರಳದ ತಿರುವನಂತಪುರಂನಲ್ಲಿ SFI ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಸಂಘರ್ಷ ಭುಗಿಲೆದ್ದಿದೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ. ಕೇರಳಂನ ತಿರುವನಂತಪುರಂದಿಂದ ಬರ್ತಾ ಇರುವಂತಹ ದೃಶ್ಯಗಳು ಇವು. ಲೋಕಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ವಿದ್ಯಾರ್ಥಿ ಸಂಘಟನೆಗಳು ಮುಂದಾದ್ರು. ಲೋಕಭವನ ಅಂದ್ರೆ ವೀಕ್ಷಕರೇ, ರಾಜ್ಯಪಾಲರಿರುವ ರಾಜಭವನ ಈ ಹಿಂದೆ, ಈಗ ಅದು ಲೋಕಭವನ ಅಂತ ಕರೆಯಲ್ಪಡ್ತಾ ಇದೆ. ಸೊ ಆ ಒಂದು ರಾಜಭವನ ಲೋಕಭವನ ಆಗಿದೆ. ಆ ಲೋಕಭವನದ ಮುಂದೆ ಈಗ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಆಗ ಜಲಫಿರಂಗಿಯನ್ನು ಅವ್ರ ಮೇಲೆ ಸುರಿಸಲಾಯಿತು. ಆದರೂ ಆ ಹುಡುಗರು ಏನು ಆ ಕಡೆ ಈ ಕಡೆ ಏನು ಸರಿಲೇ ಇಲ್ಲ, ಅಲ್ಲೇ ಕೂತ್ಬಿಟ್ರು. ಆಮೇಲೆ ನೀರೆಲ್ಲ ಖಾಲಿ ಆಯ್ತೇನೋ, ಅವರು ಸುಮ್ಮನಾದ್ರು. ಮತ್ತೆ ಎಲ್ಲರೂ ಬಂದು ಮುತ್ತಿಗೆ ಹಾಕಿದ್ರು.